ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಯಾವ ಒಂದು ಸಮಯದಲ್ಲಿ ಹೇಳಬೇಕು, ಯಾವ ಒಂದು ರೀತಿಯಾಗಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆ ಮಾಡಬೇಕು, ಪ್ರತಿಯೊಂದೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಮಗೆ ಆಷಾಢ ಮಾಸ ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. ಎಲ್ಲರಿಗೂ ಅಷ್ಟೇ ಇದು ಶೂನ್ಯ ಮಾಸ ಅಂಥೇಳಿ ಕರೀತಾರೆ. ಆದರೆ ದೇವತೆಗಳನ್ನು ಪೂಜೆಯನ್ನು ಮಾಡೋದಕ್ಕೆ ತುಂಬ ವಿಶೇಷವಾಗಿರುವಂಥ ಒಂದು ತಿಂಗಳಂತಂದರೆ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ತುಂಬ ಜನರ ಒಂದು ತಪ್ಪು ಕಲ್ಪನೆ ಇದೆ. ಈ ಆಷಾಢ ಮಾಸದಲ್ಲಿ ಯಾರೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲ. ಯಾರು ಈ ಬಾಡಿಗೆ ಮನೆಗಳಿಗೆ ಬರುವ ಕೂಡ ಆಷಾಢದಲ್ಲಿ ಬರೋದಿಲ್ಲ ಅಂಥೇಳಿ ಹೇಳ್ತಾರೆ. ಆದರೆ ಈ ಆಷಾಢ ಮಾಸ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೆಟ್ಟ ಮಾಸ ಅನ್ನುವಂಥದ್ದು ಅಲ್ಲ. ಈ ಮಾಸದಲ್ಲಿ ಮದುವೆ ಏನಾನ ಈ ಥರ ಸಮಾರಂಭಗಳನ್ನು ಮಾಡೋದಿಲ್ಲ ಅಷ್ಟೇ. ಯಾಕಂತಂದರೆ ಈ ಒಂದು ಮಾಸದಲ್ಲಿ ವಿಪರೀತವಾದಂಥ ಗಾಳಿ, ಮಳೆ, ಚಳಿ ಇರುತ್ತೆ. ಹಾಗಾಗಿ ಒಂದು ಹಬ್ಬ ಹರಿದಿನಗಳನ್ನು ಮಾಡಿದಾಗ ಹೋಗೋದು ಬರೋದು ಸಂಭ್ರಮ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಮನೇಲಿರೋರಿಗೆ ಯಾರಿಗೂ ಸಹ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಹಿರಿಕರು ಈ ಒಂದು ಆಷಾಢ ಮಾಸದಲ್ಲಿ ಬರೀ ದೇವತೆಗಳನ್ನು ಪೂಜೆಯನ್ನು ಮಾಡೋದಕ್ಕೆ, ದೇವರುಗಳನ್ನು ಪೂಜೆಯನ್ನು ಮಾಡೋದಕ್ಕೆ ಮಾತ್ರ ಮೀಸಲಿಟ್ಟಿರುವಂಥ ಮಾಸ ಅಂತಲೇ ಹೇಳಬಹುದು. ಮತ್ತು ಇವಾಗ ನಮಗೆ ಗುಪ್ತ ನವರಾತ್ರಿ ಕೂಡ ಪ್ರಾರಂಭವಾಗಿದೆ. ತುಂಬ ಜನ ವರಾಹಿ ಅಮ್ಮನವರ ದೇವಸ್ಥಾನಗಳು ಎಲ್ಲಿ ಅಂಥೇಳಿ ಕೇಳ್ತಾ ಇದ್ದರೆ, ಇಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲಿ ದೇವಸ್ಥಾನ ಇದೆ. ವರಾಹಿ ಅಮ್ಮಂದು ಮತ್ತು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಮತ್ತು ಮಾರಿಯಮ್ಮ ದೇವಸ್ಥಾನ ಮೂರೂ ಸಹ ಒಂದೇ ದೇವಸ್ಥಾನದಲ್ಲಿ ಮೂರೂ ಸಹ ಸಪ್ರೇಟಾಗಿ ವರಾಹಿ ಅಮ್ಮನ ದೇವಸ್ಥಾನ ಸಹ ಅಲ್ಲೇ ಇದೆ. ಮತ್ತು ವಿಜೃಂಭಣೆಯಿಂದ ಅಲ್ಲಿ ಇವಾಗ 9 ದಿನಗಳ ಕಾಲ ನವರಾತ್ರಿಯ ಈ ಒಂದು ಗುಪ್ತ ನವರಾತ್ರಿಯ ಪೂಜೆಗಳನ್ನು ಭಾನುವಾರ ದಿವಸ ಪಂಚಮಿ ಇದೆ. ಯಾರಿಗೆಲ್ಲ ಅಲ್ಲಿ ಮಲ್ಲೇಶ್ವರಂ ಹತ್ತಿರ ಇದ್ದೀರೋ ಖಂಡಿತವಾಗ್ಲೂ ಹೋಗಿ, ಹೋಮ ಇದೆ ಅವತ್ತು ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಂಡು ನಿಮ್ಮದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ದೂರ ಆಗುತ್ತೆ. ಈ ತಾಯಿಯನ್ನು ಆರಾಧನೆಯನ್ನು ಮಾಡಿ ಈ ಕೆಲಸ ನಮ್ಮದು ಪರಿಹರದೇ ಇಲ್ಲ ಅನ್ನುವಂಥದ್ದು ಮಾತೇ ಇಲ್ಲ. ತಾಯಿಯನ್ನು ನಂಬಿದ್ರೆ ಸಾಕು. ತಾಯಿ ಭೂಮಿಯಲ್ಲಿ ಅಡಗಿ ಕೂತಿದ್ರೂ ಕೂಡ ನಮ್ಮ ಸಮಸ್ಯೆಯನ್ನು ಅಗಿದು ತೆಗೆದು ಅದಕ್ಕೆ ಪರಿಹಾರವನ್ನು ಕೊಡುವಂಥ ತಾಯಿ ಅಂದರೆ ವರಾಹಿ ಅಮ್ಮ. ತುಂಬ ಜನ ಇವಾಗ 100ಕ್ಕೆ 99% ಇವಾಗ ಎಲ್ಲರಿಗೂ ಮಂತ್ರಗಳನ್ನು ಹೇಳಿ ಅದರಿಂದ ಉಪಯೋಗಗಳನ್ನ ಪಡ್ಕೊಂಡು ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾಯಿದ್ರಿ. ಯಾರೋ ಅಲ್ಲಿ ಒಬ್ಬರೋ ಇಬ್ಬರು ಕಾಲು ಎಳೆಯೋದಕ್ಕೆ ಅಂಥೇಳಿ ಕೂಡ ವ್ಯಂಗ್ಯ ಕೂಡ ಮಾಡಿರೋರು ಇದ್ದಾರೆ. ವ್ಯಂಗ್ಯ ಮಾಡೋರು ಅಲ್ಲೇ ಕೂತ್ಕೊಂಡಿರಲಿ. ಆದರೆ ಯಾರಿಗೆಲ್ಲ ನಮ್ಮಿಂದ ಒಬ್ಬರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಬ್ಬರಿಗೆ ನೋವು ಕೊಡುವಂಥ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ನನ್ನ ಒಂದು ಅಭಿಪ್ರಾಯ. ನೋಡಿ, ಯಾರೆಲ್ಲ ಒಂದು ನಂಬಿಕೆಯನ್ನು ಇಡಬೇಕು. ನಮಗೆ ಇವಾಗ ಫಸ್ಟು ನಾವು ನಂಬಿಕೆನೇ ಇಟ್ಟಿಲ್ಲ ಅಂತಂದರೆ ಹೇಗಾಗುತ್ತೆ? ನಮ್ಗೆ ಇವಾಗ ನಂಬಿಕೆ ಇಡಬೇಕು. ಇವಾಗ ನಾವು ಒಂದು ನಂಬಿಕೆಯನ್ನು ಇಟ್ಟು ಏನೇ ಒಂದು ಕೆಲಸವನ್ನು ಮಾಡಬೇಕು. ನಂಬಿಕೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಏನು ಕೆಲಸನೂ ಆಗೋದಿಲ್ಲ. ಇದು ನಮ್ಮ ಕೈನಲ್ಲಿ ಆಗೇ ಆಗುತ್ತೆ ಅಂತಂದ್ರೇ ಮಾತ್ರ ಆ ಕೆಲಸ ಅನ್ನೋವಂಥದ್ದು ಆಗುವಂಥದ್ದು. ನಾವು ಕೂಡ ನಿಮಗೆ ಹೇಳುವಂಥದ್ದು ಏನಂದರೆ, ನೀವು ನಂಬಬೇಕು. ನಂಬಿ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು. ಏನು ನಿಮಗೆ ಪೂಜೆಗಳನ್ನು ಮಾಡಬೇಕು, ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು, ಉಪವಾಸ ಇರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಸ್ನಾನ ಬೇಡ, ಮಡಿ ಬೇಡ, ಹುಡಿ ಬೇಡ ಇವಾಗ ಅಂತ ನಾವೇ ಹೇಳ್ತಾನೆ ಇರ್ತೀವಿ. ಯಾಕಂದರೆ ನೀವು ವರಾಹಿಯ ಅಮ್ಮನವರ ಪುರಾಣಗಳಲ್ಲಿ ಬೇಕಿದ್ರೆ ನೀವು ಗ್ರಂಥಗಳಲ್ಲಿನೇ ತೆಗೆದು ನೋಡಿ, ತಾಯಿ ಬಗ್ಗೆ ಯಾವ ರೀತಿಯಲ್ಲಿ ಉಲ್ಲೇಖವಿದೆ, ತಾಯಿ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಿಸ್ಕೊಳ್ತಾರೆ ಅನ್ನೋದು. ರಾತ್ರಿ ವೇಳೆಯಲ್ಲಿ ಲೋಕ ಸಂಚಾರಿಣಿಯ ತಾಯಿ ಬೆಳಗ್ಗೆ ಹೊತ್ತಿನಲ್ಲಿ ಯಾಕೆ ಪೂಜೆ ಬೇಡ ಅಂತಾರಂದರೆ, ತಾಯಿ ನಿದ್ರೆಗೆ ಜಾರಿರ್ತಾರೆ. ಬೆಳಗಿನ ಜಾವ ಸೂರ್ಯ ಉದಯದ ನಂತರದಲ್ಲಿ ತಾಯಿ ನಿದ್ರೆಗೆ ಜಾರ್ತಾಳೆ. ಮತ್ತು ಸೂರ್ಯ ಹಸ್ತ ಆದ ನಂತರದಲ್ಲಿ ತಾಯಿಗೆ ಎಚ್ಚರವಾಗುತ್ತೆ. ಮತ್ತು ಲೋಕ ಸಂಚಾರವನ್ನು ಮಾಡೋವಂಥ ತಾಯಿ ವರಾಹಿ ತಾಯಿ. ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿರೋ ತಾಯಿ ಅಂತಲೇ ಹೇಳಬಹುದು. ನಿಮಗೆ ದುರ್ಗಾ ಇದರಲ್ಲೂ ಕೂಡ ಬರುತ್ತೆ. ಮತ್ತು ಲಲಿತಾ ಸಹಸ್ರನಾಮವನ್ನು ಈ ಒಂದು ಆಷಾಢ ಮಾಸದಲ್ಲಿ ಕೇಳಿದ್ದೇ ಆದರೆ ಕೂಡ ನಿಮ್ದು ಎಷ್ಟೋ ಒಂದು ಕರ್ಮಗಳು, ಪಾಪಗಳು ಸಹ ದೂರವಾಗುತ್ತೆ.
ಹಾಗಾಗಿ ಈ ಒಂದು ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಒಂದು ದಿನನಾದರೂ ನೀವು ಈ ಮಾಸದಲ್ಲಿ ಪೂರ್ತಿಯಾಗಿ ಒಂದು ದಿನನಾದರೂ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಿ, ನೀವು ಪೂಜೆ ಮಾಡೋಕ್ಕಾಗಿಲ್ಲ, ನಮ್ಮ ಕೈಯಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ಅದು ಬೇಡವೇ ಬೇಡ. ನೀವು ಮನಸಾರೆ ತಾಯಿಯನ್ನು ಸಂಕಲ್ಪವನ್ನು ಮಾಡಿಕೊಂಡು ಮನಸಾರೆ ನೀವು ಭಕ್ತಿಯಿಂದ ತಾಯಿಯನ್ನು ಆಧರಿಸಿದರೆ ಸಾಕು, ತಾಯಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಎಲ್ಲಿ ನೀವು ಹೋಗಬೇಕು, ಹೂವು ತರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಬನ್ನಿ, ಇವಾಗ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಲಘು ವಾರಾಹಿ ನಮೋ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಲಘು ವಾರಾಹಿ ನಮೋ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಲಘು ವಾರಾಹಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಯಾವುದೇ ಒಂದು ಸರ್ವ ಕಷ್ಟಕ್ಕೋಸ್ಕರ, ನಿಮ್ದು ಯಾವುದೇ ಒಂದು ಕಷ್ಟ ಇರಬಹುದು, ಈ ಮಂತ್ರವನ್ನು ಹೇಳ್ಕೊಳ್ಳೋಂಥ ಸಂದರ್ಭದಲ್ಲಿ ನೀವು ಯಾರ ಜೊತೆಗೂ ಶೇರ್ ಮಾಡೋ ಹಾಗಿಲ್ಲ. ನೀವು ಈ ಮಂತ್ರವನ್ನು ನೀವು ರಾತ್ರಿ ಮಲಗುವಾಗೂ ಹೇಳಬಹುದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ತಾಯಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು, ನಾನು ಹೇಳಿರುವಂಥ ಉಚ್ಚಾರಣೆ ಏನಾದರೂ ನಿಮಗೆ ಮಿಸ್ಟೇಕ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥದ್ದನ್ನು ಒಂದು ಬರೆದಿಕ್ಕೊಂಡು ನೀವು ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಒಂದು ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿಕೊಂಡು ನೀವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಶೇರನ್ನು ಮಾಡ್ಕೊಳ್ಬಾರ್ದು, ಯಾರಿಗೂ ಹೇಳಬಾರ್ದು. 24 ಅವರಲ್ಲಿ ನಿಮ್ದು ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಮೊದಲಿಗೆ ನಂಬಿಕೆ ಇಡಿ. ಈ ಮಂತ್ರವನ್ನು ಹೇಳಿದ ತಕ್ಷಣ ನಮ್ಮದು ಇಷ್ಟು ದೊಡ್ಡ ಕೆಲಸ ಇತ್ತು, 24 ಗಂಟೆಗೆ ಕೆಲಸ ಆಗ್ಬಿಡುತ್ತಾ ಏನು ಅಂತ ಅನ್ನೋ ಥರ ಅಪನಂಬಿಕೆ ಅನ್ನೋದು ಯಾವುದೇ ಕಾರಣಕ್ಕೂ ಇರಬಾರ್ದು. ನಂಬಿಕೆನೇ ನಮ್ಮ ಒಂದು, ನಾವು ನಂಬಬೇಕು, ತಾಯಿ ಇದ್ದಾರೆ ಅಂಥೇಳಿ ನಂಬಿದ್ರೆ ಆ ತಾಯಿ ನಮ್ಮ ಕಷ್ಟಕ್ಕೆ ಹೋಗೊಟ್ಟು, ನಮ್ಮ ಕಷ್ಟ ಎಂಥದ್ದೇ ಇದ್ದರೂ ಕೂಡ ಆ ತಾಯಿ ಪರಿಹಾರವನ್ನು ಮಾಡೇ ಮಾಡ್ತಾರೆ. ತುಂಬ ಜನಕ್ಕೆ ಅದರಿಂದ ಉಪಯೋಗ ಆಗಿದೆ. ತುಂಬ ಜನ ವರಾಹಿ ಅಮ್ಮನನ್ನು ನಂಬುತ್ತಾರೆ. ಮತ್ತು ನೀವು ಸಹ ಅಷ್ಟೇ, ನೀವೇನು ದುಡ್ಡು ಕಾಸು ಕೊಟ್ಟು ಏನೂ ಇರೋದಿಲ್ಲ, ಮನಸಾರೆ ತಾಯಿಯನ್ನು ಕರೆದುಕೊಂಡು ಮಂತ್ರವನ್ನು ಹೇಳ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಇಷ್ಟೊತ್ತು ವಿಡಿಯೋ ನೋಡ್ತಾ ಎಲ್ಲರ ಸ್ನೇಹಿತರಿಗೂ ಥ್ಯಾಂಕ್ ಯು.